ವೆಲ್ಕಮ್ ಟು ಆರ್ ಮಲ್ನಾಡ್. ಮಲ್ನಾಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ನಿಮಗೆ ಒಂದು ಆಯುರ್ವೇದಿಕ್ ಔಷಧಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ರೆಗ್ಯುಲರ್ ಆಗಿ ಎಲ್ಲರ ಮನೆಯಲ್ಲೂ ವರ್ಷದಲ್ಲಿ 3ರಿಂದ 4 ಸತಿ ಈ ನೆಗಡಿ ಕೆಮ್ಮು ಬರ್ತಾನೆ ಇರುತ್ತೆ. ಅದಕ್ಕೋಸ್ಕರನೇ ನಾವು ಎಷ್ಟೋ ಸತಿ ಹಾಸ್ಪಿಟ್ಲಿಗೆ ಹೋಗಿ 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 ಬೇಜಾರಾಗೋಗಿರುತ್ತೆ. ಕೆಲವೊಂದು ಸತಿ ಅವ್ರು ಕೊಡುವಂತಹ ಅಲೋಪತಿ ಮೆಡಿಸಿನ್ ಕೂಡ ಕೆಲಸ ಮಾಡೋದಿಲ್ಲ. ಕಾರಣ ಏನು ಅಂತ ಅಂದರೆ, ಆಲ್ರೆಡಿ ನೆಗಡಿ ಬಂದಿರುತ್ತೆ. ನೆಗಡಿ ಬಂದು ಎದೆನಲ್ಲಿ ಕಫ ಸೇರ್ಕೊಂಡಿರುತ್ತೆ. ಆ ಕಫನ ನಾವು ಆಚೆ ತೆಗೆದಾಕೋವರೆಗೂ ಅದ್ರ ಮೇಲೆ ನಾವೇನೇ ಮೆಡಿಸಿನ್ ಮಾಡಿದ್ರು ಅದು ಆ ಮೆಡಿಸಿನ್ ರಿಯಾಕ್ಟ್ ಮಾಡೋದು ಲೇಟ್ ಆಗುತ್ತೆ. ಹಾಗಾಗಿ ಮೊದಲೇ ಸೇರ್ಕೊಂಡಿರುವಂತಹ ಕಫನ ಫಸ್ಟು ಆಚೆ ತೆಗಿಬೇಕು. ಅದ್ರ ಮೇಲೆ ನಾವು ಆಯುರ್ವೇದಿಕ್ಕು ಅಲೋಪತಿನ ಏನೇ ಮೆಡಿಸಿನ್ ಮಾಡಿದ್ರು ಫಾಸ್ಟಾಗಿ ವರ್ಕ್ ಆಗುತ್ತೆ. ನೀವು ನಿಮ್ಮ ಮನೆ ಸುತ್ತಮುತ್ತ ಒಂದು ಶೋ ಗಿಡ ಆಗಿ ಈ ಗಿಡನ ಬೆಳೆಸ್ಕೊಂಡಿರ್ತೀರ, ಬಟ್ ಇದು ಆಯುರ್ವೇದಿಕ್ ಆಗಿ ಕೆಲಸ ಮಾಡುತ್ತೆ ಅನ್ನೋದು ನಿಮಗೆ ಗೊತ್ತಿದೆಯಾ? ಬನ್ನಿ, ತುಂಬ ಸಿಂಪಲ್ಲಾಗಿ ಆಯುರ್ವೇದಿಕ್ ಆಗಿ ಕೆಲಸ ಮಾಡುತ್ತೆ. ನಿಮ್ಮ ಎದೆನಲ್ಲಿ ಯಾವುದೇ ರೀತಿ ಗಟ್ಟಿ ಕಫ ಸೇರ್ಕೊಂಡಿದ್ರು ಅದನ್ನು ಕ್ಲೀನಾಗಿ ಇದು ಆಚೆ ತೊಗೊಂಬರುತ್ತೆ ವಾಮಿಟ್ ಮೂಲಕ. ಇದಕ್ಕೆ ಗಿಡಕ್ಕೆ ಏನು ಹೇಳ್ತಾರೆ, ಈ ಪ್ಲಾಂಟಿಗೆ ಏನು ಹೇಳ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಇದರ ಹೆಸರು ನನಗೆ ಮರ್ತೋಗಿದೆ. ಇದು ನಮ್ಗೆ ಅವಾಗ ಆಯುರ್ವೇದಿಕಲ್ಲಿ ಬಳಕೆ ಮಾಡ್ತಾರೆ ಅಂತ ಹೇಳಿ ತುಂಬ ವರ್ಷಗಳ ಹಿಂದೆ ಒಬ್ಬರು ಕೊಟ್ಟಿದ್ರು. ಅದು ನಮ್ಮ ಮನೇಲಿ ಹಾಗೆ ಇದೆ. ನಮ್ಮ ಮನೆಯಲ್ಲಿ ನನಗಾಗಲಿ, ನನ್ನ ಮಗಳಿಗಾಗಲಿ ಅಥವಾ ನಮ್ಮ ಅಮ್ಮಂಗೆ ಆಗಲಿ ಕಫ ಏನಾದರೂ ಸೇರ್ಕೊಂಡು ಗಟ್ಟಿಯಾಗಿದೆ ಅಂತಂದರೆ ಫಸ್ಟು ಈ ಮೆಡಿಸಿನ್ನ ಮಾಡ್ತೀವಿ. ಈ ಮೆಡಿಸಿನ್ ತುಂಬ ಸಿಂಪಲ್. ನೋಡಿ, ಈ ಥರ ಒಂದು ದೊಡ್ಡ ಎಲೆನ ತಗೊಂಡು ಇದರ ಸೈಡಲ್ಲಿರುವಂತಹ ಪೋರ್ಷನ್ಸ್ನ ನಾವು, ಅಂದರೆ ಎಲೆನ ನಾವು ತೆಕ್ಕೊಬಿಡಬೇಕು. ಬಾಳೆ ದಿಂಡಿನ ಥರ ಇರುತ್ತೆ ಇದು ದಂಟು. ಸೊ ಈ ದಿಂಡೇನಿದೆ, ಈ ದಿಂಡನ್ನ ನಾವು ಕಟ್ ಮಾಡಿ ಇದನ್ನು ತೆಕ್ಕೊಬಿಡಬೇಕು. ಸ್ವಲ್ಪ ಬೆಳೆದಿರೋ ಎಲೆನ ತೊಗೋಬೇಕಾಗತ್ತೆ. ಯಾಕಂದರೆ ತುಂಬ ಎಳೆ ತೊಗೊಂಡ್ರೆ ಅದನ್ನು ಜಜ್ಜಿ ನಾವು ರಸ ತೆಗಿಬೇಕಾಗತ್ತೆ. ಆವಾಗ ಅದು ರಸ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಬೆಳೆದಿರೋ ಅಂತಹ ಎಲೆನ ತೊಗೋಬೇಕಾಗತ್ತೆ. ನೋಡಿ, ನಾನಿವತ್ತು 2 ದಿಂಡು ತೊಗೊಂಡಿದ್ದೀನಿ. ಇಷ್ಟೊಂದು ಬೇಡ. ನನ್ನ ಮಗಳಿಗೆ ತುಂಬ ಕಫ ಆಗಿ ರಾತ್ರಿ ಎಲ್ಲ ಕಫ ಸೇರ್ಕೊಂಡಿತ್ತು. ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರೆ ನೆಬುಲೈಸ್ ಮಾಡಬೇಕು ಅಂತಾರೆ. ನೆಬುಲೈಸ್ ಮಾಡಿಸಿದ್ರು ಸಮೇತ ಒಂದು ಸತಿ ಅದು ಹೋಗೋದೇ ಇಲ್ಲ. 3-4 ಸತಿ ಮಾಡಿಸಿದ್ರು ಅದು ಹೋಗಲ್ಲ. ನಾನು ಅದೆಲ್ಲ ಟ್ರೈ ಮಾಡಿ ಬಿಟ್ಟಿದ್ದೀನಿ. ಆಮೇಲೆ ನಾನಿವತ್ತು ತೋರಿಸ್ತಾ ಇರೋವಂತಹ ಔಷಧಿ ಏನಿದೆ, ಇದು 1 ವರ್ಷದ ಒಳಗಿನ ಮಕ್ಕಳಿಗೆ ಹಾಕಬಾರ್ದು. ಯಾಕಂದರೆ ಇದು ವಾಮಿಟ್ ಆಗುತ್ತೆ. ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಈ ಔಷಧಿನ ಹಾಕಬೇಕಾಗತ್ತೆ. ವಾಮಿಟ್ ಆಗುತ್ತೆ. ವಾಮಿಟ್ ಆಗಬೇಕಂದ್ರೆ ತುಂಬ ಸ್ವಲ್ಪ ಒಂದು 10 ನಿಮಿಷ ಹೊಟ್ಟೆ ಕಿವುಚುತ್ತೆ ತುಂಬ. ಅದನ್ನು ತಡ್ಕೊಳ್ಳೋ ಶಕ್ತಿ 1 ವರ್ಷದ ಒಳಗಿನ ಮಕ್ಕಳಿಗೆ ಇರೋದಿಲ್ಲ. ಹಾಗಾಗಿ 1 ವರ್ಷದ ಒಳಗಿನ ಮಕ್ಕಳಿಗೆ ಹಾಕೋದು ಬೇಡ. 1 ವರ್ಷ ಮೇಲ್ಪಟ್ಟ ಮಕ್ಕಳಿಂದ ನೀವು ಒಂದು 60-70 ವರ್ಷದ ವಯಸ್ಸಿನವರೆಗೂ ಇದನ್ನು ತಗೋಬೋದು. ಇದು ವಾಶ್ ಮಾಡಿ ಆದಮೇಲೆ ಇದರಲ್ಲೊಂದು 3 ಪೀಸ್ ಮಾಡ್ಕೊಳ್ಳೋಣ ಒಂದು ದಿಂಡಲ್ಲಿ. ಸೊ 3 ಪೀಸ್ ಮಾಡಿಕೊಂಡು ಇದನ್ನು ಕೆಂಡ ಅಥವಾ ಬೆಂಕಿನಲ್ಲಿ ಸುಟ್ಕೊಬಿಡೋಣ. ಈ ಗಿಡದ ಹೆಸರೇನು ಅಂತ ನನಗೆ ಗೊತ್ತಿಲ್ಲ. ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಆದರೆ ಇನ್ನೊಂದು ಇನ್ಫಾರ್ಮೇಷನು, ಯಾರಿಗಾದರೂ ನೆಗಡಿ ಆಗಿತ್ತು ಅಂತ ಅಂದರೆ, ಕಫ ಸೇರಿತ್ತು ಅಂತ ಅಂದರೆ, ಒಮ್ಮೆ ನೆಗಡಿ ಆದಾಗ 1-2 ಬಾರಿ ಇದನ್ನು ಯೂಸ್ ಮಾಡ್ಬೋದು. ನೀವು 1-2 ಬಾರಿ ಯೂಸ್ ಮಾಡಿ ಕಫ ತೆಗೆದ್ರೂ ಮತ್ತೆ ಕಫ ಹೋಗಿ ಅಲ್ಲೇ ಸೇರಿಕೊಂಡು ಗಟ್ಟಿ ಆಗ್ತಿದೆ ಅಂತ ಅಂದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ನಾನು ಇದನ್ನು ಕೆಂಡದಲ್ಲಿ ಸುಡ್ಕೋತಾ ಇದ್ದೀನಿ. ಒಂದು 5-6 ಪೀಸ್ ಮಾಡ್ಕೊಂಡಿದ್ದೆ. ಕೆಂಡದಲ್ಲಿ ತುಂಬ ಸುಡೋದು ಬೇಡ. ಆ ದಿಂಡು ಹಾರ್ಡ್ ಇದೆ ಅಲ್ವಾ, ಅದು ಸಾಫ್ಟ್ ಆಗಬೇಕು. ಸಾಫ್ಟ್ ಆಗೋ ತನಕ ಅದನ್ನು ಸುಟ್ಟರೆ ಸಾಕು. ಇಲ್ಲ ಬೆಂಕಿನಲ್ಲಿ ನೀವು ಸುಟ್ಟರು ಆ ದಿಂಡನ್ನು ಸಾಫ್ಟ್ ಮಾಡ್ಕೊಳ್ಳಿ. ಕುಟ್ಟಿ ರಸ ತೆಗೆದ್ರೆ ಅದು ಸಾಫ್ಟಾಗಿ ರಸ ಬರಬೇಕು. ಆ ರೀತಿ ತೆಕ್ಕೊಂಡ್ರೆ ಸಾಕು. ನೋಡಿ, ಇಷ್ಟಾಗಿದೆ. ಇದಾದಮೇಲೆ ಇದನ್ನು ತೊಳ್ಕೊಬಿಡೋಣ. ಒಂದು ಸತಿ ಬೂದಿನಲ್ಲಿ ಸುಟ್ಟಿದ್ದೀವಿ ಅಲ್ವಾ, ಒಂದು ಸತಿ ವಾಶ್ ಮಾಡಿಕೊಂಡು ಆಮೇಲೆ ನಾನು ಈ ಥರ ಕುಟ್ಕೋತಾ ಇದ್ದೀನಿ. ಪಕ್ಕದಲ್ಲಿರೋದು ಹಳ್ಳಿಯ ಶುದ್ಧ ಜೇನುತುಪ್ಪ. ಇದು ಬೇರೆ ಏನೂ ಹಾಕೋದಿಲ್ಲ. ಇದನ್ನು ಕೆಂಡದಲ್ಲಿ ಸುಟ್ಕೋಬೇಕು. ಅದು ಮೆತ್ತಗಾದ ಮೇಲೆ ಅದನ್ನು ಈ ರೀತಿ ಕುಟ್ಟಿ ಇದನ್ನು ರಸ ತೆಕ್ಕೊಂಡು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಜೇನುತುಪ್ಪನ ಸೇರಿಸಿ ಖಾಲಿ ಹೊಟ್ಟೆನಲ್ಲಿ ಇದನ್ನು ಕುಡಿದ್ರೆ ಆಯಿತು. 100ರಲ್ಲಿ 99 ಜನಕ್ಕೆ ಇದು ವಾಮಿಟ್ ಆಗುತ್ತೆ. ಯಾರೋ ಒಬ್ಬರಿಗೆ ಇದು ವಾಮಿಟ್ ಆಗೋದಿಲ್ಲ. ವಾಮಿಟ್ ಆಗಿಲ್ಲ ಅಂದರೆ ಹೆದರ್ಕೊಳ್ಳೋದು ಬೇಡ. ಅದು ಮೋಷನ್ ಮುಖಾಂತರ ಹೊರಗಡೆ ಬರುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ನೋಡಿ, ಇಷ್ಟಾದಮೇಲೆ ನಾನಿವಾಗ ಇದನ್ನು ನನ್ನ ಮಗಳಿಗೆ ಕುಡಿಸ್ತಾ ಇದ್ದೀನಿ. ಅಳ್ತಾ ಇದ್ದಾಳೆ. ಏನು ಅನ್ಕೋಬೇಡಿ, ಮಕ್ಕಳು ಅಲೋಪತಿ ಮೆಡಿಸಿನ್ ಕುಡಿಸಿದ್ರು ಸಮೇತ ಆವಾಗಲೂ ಅಳ್ತಾರೆ, ಇವಾಗಲೂ ಅಳ್ತಾ ಇದ್ದಾರೆ. ಬಟ್ ಇದೇನಂದರೆ ಒಂದು 10 ನಿಮಿಷ ಅಷ್ಟೇ. 10 ನಿಮಿಷದ ನಂತರ ವಾಮಿಟ್ ಆಗುತ್ತೆ. ವಾಮಿಟ್ ಆದಮೇಲೆ ಯಾವುದೇ ರೀತಿ ತೊಂದರೆನೂ ಇಲ್ಲ.
ಸ್ವಲ್ಪ ಕಸರೆ ಇರುತ್ತೆ, ಹಾಗಾಗಿ ಅಳ್ತಿದ್ದಾಳೆ. ನೋಡಿ ವಾಮಿಟ್ ಆಗ್ತಾ ಇದೆ, ಆ ಕಫ ಎಲ್ಲ ಆಚೆ ಬಂತು. ಇನ್ನು ಮೇಲೆ ನಾನು ಅಲೋಪತಿನೋ ಆಯುರ್ವೇದಿಕ್ಕೋ ಯೂಸ್ ಮಾಡಿದರೆ ಇವಾಗ ಅದು ವರ್ಕ್ ಆಗುತ್ತೆ. ಯಾವುದು ಹೊಟ್ಟೆನಲ್ಲಿ ನಿಲ್ಲಲ್ಲ, ಪೂರ್ತಿಯಾಗಿ ಔಷಧಿ ಆಚೆ ಬರೋವರೆಗೂ ವಾಮಿಟ್ ಆಗುತ್ತೆ. ನಿಮಗೆಲ್ಲಾದರೂ ಸಿಕ್ತು ಅಂದರೆ ಕನ್ಫರ್ಮ್ ಮಾಡಿಕೊಂಡು ನೀವು ಯೂಸ್ ಮಾಡಿ.